ಡಿವೈಎಸ್ಪಿಯಾಗಿ ಬಡ್ತಿ ಹೊಂದಿದ ಅಜೀಜ್ ಕಲಾದ್ಗಿಯವರಿಗೆ ಸನ್ಮಾನ ಸಮಾರಂಭ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬಡ ಕುಟುಂಬದಲ್ಲಿ ಹುಟ್ಟಿ ರಾಮದುರ್ಗದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಬೆಳಗಾವಿಗೆ ಹೋಗಿ ಶಿಕ್ಷಣ ಪಡೆದು ಕಲಿತ ಪರಿಶ್ರಮದಿಂದ 2001ರಲ್ಲಿ PSI ಆಗಿ 12ನೇ ರ್ಯಾಂಕ್ ಪಡೆದ ಯುವಕ ಅಜೀಜ್ ಕಲಾದ್ಗಿ ನಿಜವಾಗಿಯೂ ಇವತ್ತಿನ ಯುವ ಪೀಳಿಗೆಗೆ ಒಂದು ದೊಡ್ಡ ಸ್ಫೂರ್ತಿ. ದಿನಾಂಕ 1/6/1975ರಲ್ಲಿ ಜನಿಸಿದ ಅಜೀಜ್ ಕಲಾದ್ಗಿ ಇವರ ತಂದೆ ರಾಜೇಶ್ ಸಾಬ್, ತಾಯಿ ಮೆಹರೂನ್ಬಿ. ಇವರ ಪ್ರೀತಿಯ ಪುತ್ರ ಅಜೀಜ್ ಕಲಾದ್ಗಿ. ಇವರ ತಂದೆ ರಾಜೇಶ್ ಸಾಬ್ ರಾಮದುರ್ಗ ಕೋರ್ಟಿನಲ್ಲಿ ಸಿಪಾಯಿ ಕೆಲಸ ಮಾಡಿ ಕುಟುಂಬವನ್ನ ಸಾಗಿಸುತ್ತಾ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಅಜೀಜ್ ಅವರ ತಂದೆ ಶ್ರಮ ಕಂಡು ನಾನೇನಾದರೂ ಆಗಬೇಕೆಂದು ಛಲದಿಂದ 2001ರಲ್ಲಿ PSI ಆಗಿ ನಂತರ CPI ಆಗಿ ಬಡ್ತಿ ಹೊಂದಿ ಈಗ DYSP ಆಗಿ ಬಡ್ತಿ ಹೊಂದಿ ರಾಮದುರ್ಗ ಹಾಗೂ ಅವರ ತಂದೆ ತಾಯಿಗೆ ಕೀರ್ತಿ ತಂದಿದ್ದಾರೆ. ಇವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ರವರು ಹಮ್ಮಿಕೊಂಡಿರುವ ಸತ್ಕಾರ ಸಮಾರಂಭದಲ್ಲಿ ಉದ್ದೇಶಿಸಿ ಕಾರ್ಮಿಕ ಮುಖಂಡ GM ಜೈನೇಖಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಆರ್ ಹಾಜಿ ಮಾತನಾಡಿ, ಒಬ್ಬ ಯುವಕ PSIದಿಂದ DYSPಯವರೆಗೆ ಬಡ್ತಿಯಾಗಿ ಕೆಲಸ ಮಾಡಿ ಹೆಸರು ತಂದಿದ್ದು ನಿಜಕ್ಕೂ ರಾಮದುರ್ಗವೇ ಧನ್ಯ. ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ನಿಂದ ದೂರವಿಟ್ಟು ಶಿಕ್ಷಣದ ಕಡೆಗೆ ಒಯ್ಯಬೇಕು. ಯುವ ಪೀಳಿಗೆಗೆ ಮಾದರಿಯಾದ ಅಜೀಜ್ ಕಲಾದ್ಗಿ ಅವರಂತೆ ಯುವಕರು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯುವಕರು ಏನಾದರೂ ಸಾಧಿಸುವಂತೆ ಮಾತನಾಡಿದರು. ಈ ಸಂದರ್ಭದಲ್ಲಿ APJ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಆಸಿಫ್ ಕಲೀಫ್, ಫಾರೂಕ್ ಶೇಖ್, ರಾಹುಲ್ ಬೋಕರೆ, ದಾದಾ ಕಲಂದರ್ ಬೆನ್ನಿ, ಬಾಷಾ ಮೊರಬ್, ಸಿಕಂದರ್ ಮೊರಬ್, ನಾಗಪ್ಪ ಸಂಗೊಳ್ಳಿ, ಮಹಿಳಾ ಅಧ್ಯಕ್ಷೆ ತುಳಸಮ್ಮ ಮಾಳದ್ಕರ್, ಆಶಾ ಬಿ ಹುದ್ದಾರ್, ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಅಜೀಜ್ ಕಲಾದ್ಗಿ ಅವರು ಬಹಳಷ್ಟು ಶ್ರಮ ಪಟ್ಟು ಹಂಗ ಇದು ಆಗುದಿಲ್ಲ. ಒಂದೇನೋ ಇವತ್ತು ಸಣ್ಣ ನೌಕರಿ ಚಪರಾಸಿ ನೌಕರಿ ಮಾಡಾಕಾದ್ರೂ ಇವತ್ತ ಬಹಳಷ್ಟು ಶ್ರಮ ಪಟ್ಟು ಇದು ಮಾಡ್ಬೇಕಾಗತ್ತೆ. ಮತ್ತೆ ಯಾವ ರೀತಿ ಅವರು ಮೇಲ್ದರ್ಜೆಗೆ ಏರ್ತಾರಂತಂದ್ರೆ ಎಂತ ಮನುಷ್ಯರು ಹೆಂಗ ಬಡ್ತಿ ಆಗ್ತಾರಂತಂದ್ರೆ ಪಾರದರ್ಶಕವಾಗಿ ಕೆಲಸ ಮಾಡ್ತಿರ್ಬೇಕು. ಯಾರದೇ ಹಂಗು ಅದು ಇದು ಇಲ್ಲದೆ ಇವತ್ತು ಪಾರದರ್ಶಕವಾಗಿ ಯಾರು ಕೆಲಸ ಮಾಡ್ತಾರ ಆ ಪಾರದರ್ಶಕವಾಗಿ ಕೆಲಸ ಮಾಡುವಂತ ಮನುಷ್ಯ ಇವತ್ತು SP ಆಗ್ಬೋದು, ಮುಂದೆ IG ಆಗ್ಬೋದು, DIG ಆಗ್ಬೋದು, ಈ ರೀತಿನೂ ಆಗ್ಬೋದು ಅಂತ ಒಂದು ಖುಷಿ ಇವತ್ತ ಏನೋ PSIದಿಂದ CPI ಆಗಿರೋದು. CPI ಅವ್ರು ಪಟ್ಟಂತ ಶ್ರಮ ನನಗೆ ಗೊತ್ತು, ಅವ್ರು ನಮ್ಮ ಸಲುವಾಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಆಮೇಲೆ ಬಹಳಷ್ಟು ನನ್ನ ಫ್ರೆಂಡ್ಸ್ ಕೂಡ ಇಲ್ಲಿದ್ದಾರೆ, ಅವರೆಲ್ಲ ಬಹಳ ಸಪೋರ್ಟ್ ಮಾಡಿದ್ದಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬಹಳ ಜನ ಸಪೋರ್ಟ್ ಮಾಡಿದ್ರು. ಇನ್ನೊಂದು ವಿಷಯ ಹೇಳ್ತೀನಿ, ಅಜೀಜ್ ಕಲಾದ್ಗಿ PSI ಸೆಲೆಕ್ಷನ್ ಆಗ್ತಾನಂತ ಯಾರಿಗೂ ಕನಸು ಮನಸ್ಸಿನಾಗ ನೆನಸಿರ್ಲಿಲ್ಲ. ಹೌದಾ? ಇದು ಬಹಳ ಜನ ನನ್ನ ಸೆಲೆಕ್ಷನ್ ಆದ್ಮೇಲೆ ಸಹ ಇವಾಗ ಆಯ್ತಾ ಅಂತಿದ್ರು, ಕನ್ಫರ್ಮ್ ಆಗಿಲ್ಲ ಅವ್ರಿಗೆ. ಬಹಳ ಯಾವಾಗ ಪೇಪರ್ನಾಗ ಬಂತಲ್ಲ ಅವಾಗ ಗೊತ್ತಾಯ್ತು, ಹೌದು ಇನ್ನೂ PSI. ಸೊ ನನ್ನ ಎಕ್ಸಾಮ್ದಲ್ಲಿ ಒಂದು ಇದನ್ನ ಹೇಳ್ತೀನಿ, ನಾನು ಬಹಳ ಟೈಮ್ ತಗೊಳ್ಳೋದಿಲ್ಲ. ನನ್ನ PSI ಎಕ್ಸಾಮ್ದಲ್ಲಿ ಟೋಟಲಿ ಎಕ್ಸಾಮಿಗೆ ಅಪಿಯರ್ ಆದವರು 16,000 ಜನ, 16,000 लोग अपियर हुए थे. ಅದ್ರಾಗ ತಗೊಂಡಿದ್ದು ಎಷ್ಟು ಜನರು? 100 लोगों को लिया हुआ. 16,000 ಅಲ್ಲಿ ಒಂದು 100 ಮೆಂಬರ್ಗೆ ತಗೊಂಡ್ರು. ಅದು ಹೆಂಗಂತಂದ್ರೆ ಬಹಳ ಕಷ್ಟ. 160 ಜನರಲ್ಲಿ ಒಬ್ಬರು ಟಫ್ ಕಾಂಪಿಟೇಷನ್. ಅದರೊಳಗೆ ನಂದು ಅಲ್ಲಾಹ್ ಕೃಪೆಯಿಂದ ಬೈ ದ ಗ್ರೇಸ್ ಆಫ್ ಗಾಡ್ ನಂದು 12ನೇ ರ್ಯಾಂಕ್ ಆಯ್ತು. ಇದು ರಿಟರ್ನ್ ಎಕ್ಸಾಮ್ದಾಗ ಆಯ್ತು. ಇಂಟರ್ವ್ಯೂದೊಳಗೆ ನನಗೆ ಬಹಳಷ್ಟು ಕಡಿಮೆ ಮಾರ್ಕ್ಸ್ ಕೊಟ್ಟು. ನಮ್ಮಲ್ಲಿ ಇಂಟರ್ವ್ಯೂ ಅಂದ್ರೆ ಹೆಂಗ್ ನಡೀತಿದ್ರು ಅಂತಂದ್ರೆ 7 ಜನ ಕುಂತಿರ್ತಾರೆ, ಹಿಂಗ 7 जने बैठे रहते हैं, उनके सामने मैं एकला बैठा. उन्हें जो सवाल पूछते हैं ना, वो सवाल को मैं हर एक को भी मैं जवाब देना पड़ता है. वहाँ बैठे सभी नार्मल लोग नहीं रहते, ಸಾಮಾನ್ಯ ಜನ ಅಂತೂ ಇಲ್ವೇ ಅಲ್ಲ. IAS ಇರ್ತಾರ, IPS ಇರ್ತಾರೆ, ಎಲ್ಲರೂ ಇರ್ತಾರೆ. ನಮ್ಮನ್ನ ಅರ್ಧ ಗಂಟೆಯಲ್ಲಿ ಪೂರ್ತಿ ಅಳದು ತೂಗಿ ಬಿಡ್ತಾರ, ಇವನ್ ಕೆಪಾಸಿಟಿ ಇಷ್ಟೇ. ಅಂಥದ್ರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾ ಎಲ್ಲ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡಿದ್ದೆ. ಅದು ಕೂಡ ನನಗೆ ಕಡಿಮೆ ಮಾರ್ಕ್ಸ್ ಬಂತು. 50ಕ್ಕೆ 26 ಮಾರ್ಕ್ಸ್ ಬಂತು. ನಾನು I believe in Allah.
ದೇವರಲ್ಲಿ ನಾನು ನಂಬಿಕೆ ಇಡ್ತೀನಿ. ನನ್ನ ಜೋಡಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತೀನಿ. ಮಂಜುನಾಥ್ ಎಂಡಿಗೇರಿ ಅಂತ ಹೇಳಿ ನಾನು PUC ಸೆಕೆಂಡ್ ಇಯರ್ ಇದ್ದಾಗ ಅವ್ರ ಮನೆ ಇಲ್ಲಿ ಹನುಮಂದಿಯವರ ಗುಡಿ ಕಡೆ ಇತ್ತು. ಎಷ್ಟು ಜನರಿಗೆ ಗೊತ್ತಿದ್ದೀವೋ ನನಗೆ ಗೊತ್ತಿಲ್ಲ. ಬಹಳ ನನಗೆ ಆತ್ಮೀಯ ಗೆಳೆಯ, ಇವತ್ತಿಲ್ಲ ಇದು ಕೂಡ ತೀರೋಗ್ಯಾನ. ಅಂಥವ್ರ ಜೋಡಿ ನನ್ನ ಫ್ರೆಂಡ್ಶಿಪ್ ಆಯ್ತು. ಇದು ಒಂದೇದಾವ. ಎರಡನೇದಾವ ಅಂತಂದ್ರೆ ಲಗ್ಮಣ್ಣವ್ರು ಅಂತ ಹೇಳಿ. ಲಗ್ಮಣ್ಣವ್ ಅವರು ಬೈಲುಂಗಲ್ದವ. ಇಲ್ಲಿ ಬಂದು ಅವ್ರು ಕಾಮರ್ಸ್ ಮಾಡ್ತಿದ್ರು. ಇಬ್ರು ಕಾಮರ್ಸ್ ಮಾಡೋರು, ನಾನು ಆರ್ಟ್ಸ್ ಮಾಡ್ತಿದ್ದೆ. ಇವರು ಸೈನ್ಸ್ ಮಾಡಿದವರು ಉಂಡಾಳೆ ಅಂತ ಹೇಳಿ ಒಬ್ಬರಿದ್ರು, ಗೊತ್ತಿರ್ಬೋದು, ವಿಕಾಸ್ ಉಂಡಾಳೆ ಅಂತ ಹೇಳಿ. ಇವರೆಲ್ಲ ಒಂದು ಕಡೆ ಕೂಡಿ ರೂಮ್ ಮಾಡಿದ್ವಿ. ಅದು ರೂಮ್ ಎಲ್ಲ ಅಂತಂದ್ರೆ ನಮ್ಮ ಬ್ರಾಹ್ಮಿನ್ ಸೋನಿ ಒಳಗೆ ಕಡಗದ ಕೈ ಸರ್ ಇದ್ರು. ಆ ಕಡಗದ ಕೈ ಸರ್ ರೂಮ್ ಒಳಗೆ 4 ಜನ ನಾವು ಒಂದು ರೂಮ್ ಸ್ಟಡಿ ಮಾಡ್ತಿದ್ವಿ. ಒಬ್ಬರಿಗೆ 30 ರೂಪಾಯಿನೋ 40 ರೂಪಾಯಿನೋ ಒಂದು ತಿಂಗಳಿಗೆ ಬರ್ತಿತ್ತು. ನಮ್ಮ ಫಾದರ್ಗೆ ಹೇಳಿದ್ರೆ ಆಯ್ತು ಜಾಬ್ ಅಂತ ಅವ್ರು ನನಗೆ ನನ್ನ ಮೇಲೆ ಭಾಳ ಫೇತ್. ನಮ್ಮಪ್ಪ ಏನಂತಂದ್ರೆ 100 ರೂಪಾಯಿ ಇತ್ತಂದ್ರೆ ನಾನು ಇಷ್ಟೇ ಕೇಳ್ತಿದ್ದೆ. ನಾನು 110 ಕೇಳ್ತಿರ್ಲಿಲ್ಲ, 105 ರೂಪಾಯಿ ಕೇಳ್ತಿರ್ಲಿಲ್ಲ. ನಮ್ಮ ಫಾದರ್ಗೆ ಅಜ್ಜಿ ಅಂತಿದ್ದೀವಿ ನಾವು. ಅಜ್ಜಿ 100 ರೂಪಾಯಿ ಫೀಸ್ ಭರನೆ का है ಅಂತ ಹೇಳಿ ಹೇಳ್ತಿದ್ವಿ. ಅವ್ರೇನ್ ಮಾಡ್ತಿದ್ರು, ಹಾ 100 ರೂಪಾಯಿ ರಸೀದ್ ಲಾಕೆ ಮುझे देना. ಏನಂತಿದ್ರು, ರಸೀದ್ ಲಾಕೆ ಮುझे देना. दूसरा ಮಾತೇ ಇಲ್ಲ. ಸೊ ಫೀಸ್ ಮಾತ್ರ ಕೇಳ್ತಿದ್ವಿ ನಮ್ಮ ಅಪ್ಪರು. ನಾವು ಬೇರೆ ನಮ್ಗೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನಿಲ್ಲ ಇಲ್ಲ. कभी टूर को भी नहीं गया मैं, फॉर योर काइंड इन्फॉर्मेशन, बिकॉज पैसे नहीं रहते थे, उसके वजह से टूर को भी नहीं गया. ऐसा इसमें से ये करे. और ನಮ್ಮ ಫಾದರ್ ಕೇಳ್ತಿದ್ರು, ಏನು ಸ್ಟಡಿ ಮಾಡಂತ ಹೇಳ್ತಿದ್ದಿಲ್ಲ, ಕೆತ್ತವ ಪರ್ಸೆಂಟೇಜ್ ಅಂತ ಹೇಳೋರು. ಕೆತ್ತವ ಪರ್ಸೆಂಟೇಜ್ ಅಷ್ಟೇ ಕೇಳೋರು. ಭಾಳ ಖುಷಿ ಪಡೋರು. ಖುಷಿ ಅಂತಂದ್ರೆ ಹೆಂಗ, ಏನಾದ್ರು ಕಡಿಮೆ ಮಾಡಿದ್ರೆ ಅಣ್ಣವ್ರು ಕೀ ಬರೋಬರ್ ನೈ ಮಾತು ಅಂತ ನಾವು ಎರಡೇ ಮಾತು ಕೇಳೋದು. तेरा फीस कहता है, बाद में परसेंटेज कहता करे ಅನ್ನೋರು. ನಾ ಏನಾದ್ರು ಅಚೀವ್ಮೆಂಟ್ ಮಾಡಿದ್ನಿ ಅಂದ್ರೆ ಊರು ತುಂಬಾ ಹೇಳ್ಕೊಂತ ಹೇಳೋರು. ಅದು ನಿಮ್ಗೆ ಗೊತ್ತಿರ್ಬೋದು ಭಾಳ ಜನ. ಅಂಥದ್ದು